ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ಒಡ್ರಾಗಿ ಹಿಟ್ಟೆಂದು ಬರ್ಫಿ ಜೊತೆಗೆ ಬಂದಿದ್ದೀನಿ. ಬರ್ಫಿ ಅಂತ ಬೇಕಾದ್ರೂ ಹೇಳ್ಬೋದು, ಇದು ಹಲ್ವಾ ಬೇಕಾದ್ರೂ ಅಂತ ಹೇಳ್ಬೋದು. ಅದರ ಜೊತೆಗೆ ಬಂದಿದ್ದೀನಿ, ಬನ್ನಿ ನೋಡೋಣ, ಟೇಸ್ಟ್ ಮಾಡೋಣ. ಈಗ ನೋಡಿ ಸ್ನೇಹಿತರೆ, ಹಲ್ವಾ ಮಾಡೋಕ್ಕೆ ಏನೇನು ಸಾಮಾನು ಬೇಕು ಮಾಡೋ ವಿಧಾನಂಗೆ ಬನ್ನಿ ನೋಡ್ಕೊಂಬರೋಣ. ತೋರಿಸ್ತೀನಿ ಅನ್ನಲ್ಲ. ಈಗ ನೋಡಿ, ನಾನು ಇದರಲ್ಲಿ 1.5 ಬೌಲು ಹಿಟ್ಟು ತೊಗೊಂಡಿದ್ದೀನಿ. ಯಾವ ಹಿಟ್ಟು ಇದು ಅಂತೀರಾ? ಒಡ್ರಾಗಿ ಹಿಟ್ಟು ಇದು, ಅದ್ರದ್ದು ಬಗ್ಗೆ ಹೇಳ್ತೀನಿ. ಇದರಲ್ಲಿ 1 ಬೌಲು ಬೆಲ್ಲ ತೊಗೊಂಡಿದ್ದೀನಿ. ನೋಡಿ, ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ, ಸ್ವಲ್ಪ ಬಾದಾಮಿ ತೊಗೊಂಡಿದ್ದೀನಿ ಕಟ್ ಮಾಡಿ, ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ, ಇಷ್ಟನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ, ಮತ್ತು ತುಪ್ಪ ತೊಗೊಂಡಿದ್ದೀನಿ. ಬನ್ನಿ ಮಾಡೋ ವಿಧಾನ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಸ್ಟವ್ ಆನ್ ಮಾಡಿ ಬಿಸಿಗೆ ಇಟ್ಕೊಳ್ಳೋಣ. ನೋಡಿ, ಈಗ ಬಿಸಿಗಿಟ್ಟಿದ್ದೀನಿ. ತುಪ್ಪ ಹಾಕ್ತೀನಿ. ಸ್ಪೂನು, ಇದು ಚಿಕ್ಕ ಸ್ಪೂನು, ಹಾಗಾಗಿ 1 ಸ್ಪೂನ್ ತುಪ್ಪಕ್ಕೆ 2 ಸ್ಪೂನ್ ಹಾಕ್ಕೊಂಡ್ರೆ 1 ಸ್ಪೂನ್ ಲೆಕ್ಕ ಬರುತ್ತೆ. ಈಗ ನೋಡಿ, ಬಾದಾಮಿ ಹಾಕೋತೀನಿ, ಗೋಡಂಬಿನೂ ಹಾಕೋತಾ ಇದ್ದೀನಿ. ಇವೆರಡನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಬೆಂದಿದ್ದಾವೆ. ಈಗ ಸ್ವಲ್ಪ ದ್ರಾಕ್ಷಿ ಹಾಕೊಳ್ಳೋಣ. ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೋಡಿ, ಇವೆಲ್ಲ ಚೆನ್ನಾಗಿ ರೋಸ್ಟ್ ಆಗಲಿ. ನೋಡಿ, ಸಿಮ್ಮಲ್ಲೇ ಹುರ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿವೆ. ಸುಟ್ಕೊಳ್ಳೋಣ, ಎತ್ತಿ ಹುರ್ಕೊಂಬಿಡೋಣ. ನೋಡಿ, ಗೋಡಂಬಿ ದ್ರಾಕ್ಷಿ ಎಲ್ಲ ಹುರ್ಕೊಂಡಲ್ಲ, ಅದರೊಳಗೇ ತುಪ್ಪ ಇದೆ. ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಈಗ ಈ ಹಸಿ ಹಿಟ್ಟುಗಳನ್ನೆಲ್ಲ ಹಾಕ್ಕೊಂಡು ಹುರ್ಕೊಳ್ಳೋಣ. ಇದು ಹೆಂಗೆ ಅಂದರೆ, ಇದು ಮಾಡೋದು ವಿಧಾನ ಹೇಳ್ತೀನಿ ನಿಮಗೆ. ಈ ರಾಗಿನ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ನೆನ್ಸಕ್ಕಿಡಬೇಕು. ಒಂದು ರಾತ್ರಿ ಎಲ್ಲ ನೆನೀತವೆ. ನೆಂದವನ್ನ ಬೆಳಗ್ಗೆ ಎದ್ದು ತೆಗೆದುಬಿಟ್ಟು ಒಂದು ಒಂದು ತೂತು ಪಾತ್ರೆಗೆ ಒಂದು ಸೋರು ಹಾಕ್ಬಿಡ್ಬೇಕು. ಸೋರು ಹಾಕಿ ಅದನ್ನು ಹಾಗೇ ಒಂದು ಬಟ್ಟೆ ಕಟ್ಬಿಟ್ಟು ಇಟ್ಬಿಟ್ರೆ ತಿರ್ಗಾ ಬೆಳಗ್ಗೆವರೆಗೆ ಅದು ಚೆನ್ನಾಗಿ ಮೊಳಕೆ ಬರುತ್ತೆ. ಈಗ ಬೆಳಗ್ಗೆ ಇವತ್ತು ರಾತ್ರಿ ನೆನೆಸ್ತೀವಿ, ಬೆಳಗ್ಗೆ ಮೊಳಕೆ ಕಟ್ತೀವಿ. ಅವತ್ತು ಸಂಜೆನೂ ನೆನೀತದೆ, ಮತ್ತು ರಾತ್ರಿ ಎಲ್ಲ ಮೊಳಕೆ ಬರುತ್ತೆ. ಬೆಳಗ್ಗೆ ಎದ್ದು ಸಣ್ಣ ಸಣ್ಣ ಚಿಕ್ಕದಾಗಿ ಮೊಳೆ ಬಂದಿರುತ್ತೆ. ಅದನ್ನು ನೆರಳಲ್ಲಿ ಬೇಕಾದ್ರೆ ಒಂದು 3 ದಿವಸ 4 ದಿವಸ ಒಣಗಿಸ್ಕೋಬೋದು. ಇಲ್ಲ ಅಂದರೆ ಸಣ್ಣ ಬಿಸಿಲು ಬರ್ತಾ ಇರ್ತದಲ್ಲ ಬೆಳಗ್ಗೆ ಟೈಮು, ಅಂಥ ಬಿಸಿಲಿಗೆ ಹಾಕ್ಕೊಂಡು ಜೋರು ಬಿಸಿಲು ಬರೋ ತನಕ ಒಣಗಿಸ್ಕೋಬೇಕು. ನೆರಳಲ್ಲೇ ಒಣಗಿಸಿದ್ರೆ ತುಂಬ ಒಳ್ಳೇದಿದು. ಅದನ್ನು ಜೋರು ಬಿಸಿಲು ಬರುತ್ತಲ್ಲ, ಅಷ್ಟೊತ್ತಿಗೆ ನಾವು ಎತ್ಕೊಂಡ್ಬಿಡ್ಬೇಕು ಅದನ್ನು. ಈ ಎಳಬಿಸಿಲು ಅಂತಾರಲ್ಲ, ಆ ಥರ ಎಳಬಿಸಿಲಲ್ಲಿ ಒಣಗಿಸ್ಕೋಬೇಕು. ಇದನ್ನು ಒಣಗಿಸ್ಕೊಂಡು ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ನಾವು ಬೀಸಾಕ್ಕೊಟ್ರೆ, ಹುರಿಯೋದೇನು ಬೇಡ, ಹಸಿದೇ ರಾಗಿ ಹಂಗೇ ಬೀಸಾಕ್ಕೊಟ್ರೆ, ಮಿಲ್ಲಿಗೆ ಕೊಟ್ಟರೆ, ಆ ಹಸಿಟ್ಟನ್ನ ತಂದಿದ್ದು ಏನು ಮಾಡಬೇಕು ನಾವು, ಒಂದು ವೈಟ್ ಬಟ್ಟೆ ತೊಗೊಂಡು, ಒಂದು ಪಂಚೆದು ವೈಟ್ ಬಟ್ಟೆ ಇರ್ತದೆ ನೋಡಿ, ಕಾಟನ್ ಬಟ್ಟೆ, ಸಿಲ್ಕ್ ಬಟ್ಟೆಲಾಗಲ್ಲ, ಕಾಟನ್ ಬಟ್ಟೆ ಆಗಬೇಕು. ಪ್ಯೂರ್ ಕಾಟನ್ ಆದರೆ ಅದಾದರೆ ಸ್ವಲ್ಪ ತೆಳುವಾಗಿರುತ್ತೆ. ಅದರಲ್ಲಿ ಏನು ಮಾಡಬೇಕು, ಒಂದು ಪಾತ್ರೆ ಅಂದರೆ ಹೆಂಗಿರಬೇಕು ಅಂದರೆ, ಈ ಥರ ಈ ಬಾಣಲಿ ಇಟ್ಕೊಂಡಿದ್ದೀನಲ್ಲ ನಾನು, ಈ ಥರ ಬಾಣಲಿ ಹೆಂಗಿರಬೇಕು, ಅಗಲ ಇರಬೇಕು. ಇದಕ್ಕೆ ಮೇಲೆಲ್ಲ ಈ ಥರ ಬಟ್ಟೆ ಹಾಕಿ ಮುಚ್ಚಿ ಇಟ್ಕೊಂಡ್ಬಿಡ್ಬೇಕು. ಬಟ್ಟೆ ಮುಚ್ಚಿ ಇಟ್ಕೊಂಡ್ಬಿಟ್ಟು ಸುತ್ತ ಒಂದು ದಾರ ಕಟ್ಕೊಂಡ್ಬಿಡ್ಬೇಕು. ದಾರ ಕಟ್ಕೊಂಡು ಬಿಗಿಯಾಗಿ ಕಟ್ಕೋಬೇಕು, ಅದು ಒಳಗೆ ಬಿದ್ದು ಹೋಗ್ಬಾರ್ದಂಗೆ ಕಟ್ಕೊಂಡು ಮೇಲೆ ಒಂದು ಇಷ್ಟಿಷ್ಟು ಹಸಿಟ್ಟು ಹಾಕ್ಕೊಂಡು ಈ ಥರ ಹಿಂಗೆ ಮಾಡಬೇಕು. ಹಿಂಗೆ ಕೈಲೇ ಮಾಡಿದ್ರೆ ಅದು ಹಸಿಟ್ಟು ಎಲ್ಲ ಈ ಥರ ಸಣ್ಣ ನೈಸ್ಗಿರೋ ಹಸಿಟ್ಟು ಕೆಳಗೆ ಉದುರುತ್ತೆ. ಅದನ್ನೇ ನಾವು ಒಡ್ರಾಗಿ ಹಿಟ್ಟು ಅಂತ ಹೇಳೋದು. ಅದನ್ನು ಬಟ್ಟೆ ಮೇಲೆ ಹಾಕ್ಕೊಂಡು ತೆರಳಿ ಅದನ್ನು ಜಾಲಿಸ್ಕೊತೀವಲ್ವ, ಅಡಿಲಿ ಪ್ಯೂರಾಗಿರೋ ಒಳಗಡೆ ಹಿಟ್ಟೆಲ್ಲ ಉದುರುತ್ತೆ, ಮೇಲ್ಗಡೆ ಸಿಪ್ಪೆ ಎಲ್ಲ ಮೇಲೆ ನಿಂತ್ಕೊಳ್ಳುತ್ತೆ ಆ ಬಟ್ಟೆ ಮೇಲೇ. ಆ ಸಿಪ್ಪೆನ ಬೇಕು ಅಂದರೆ ನೀವು ರಾಗಿ ಜೊತೆಗೆ ಹಾಕಿ ಮಿಲ್ ಮಾಡಿಸ್ಕೋಬೋದು, ಬೇಡ ಅಂದರೆ ಬಿಸಾಕ್ಬೋದು. ಎಮ್ಮೆ ಹಸು ದನ ಸಾಕಿರೋರ ಹತ್ರ ಎಮ್ಮೆ ಹಸು ದನ ಕೊಟ್ಬಿಡ್ಬೋದು. ನಾವೆಲ್ಲ ಹಂಗೆ ಮಾಡ್ತಿದ್ವಿ ಮೊದಲೆಲ್ಲ. ನಮ್ಮ ಮನೇಲಿ ಎಮ್ಮೆ ದನ ಎಲ್ಲ ಇದ್ದು ನಾವು ಆ ಥರ ಅದನ್ನು ತೆರಳಿಸ್ಕೊಂಡ್ರೆ ಅದನ್ನು ಸಿಪ್ಪೆ ಬತ್ತಿತ್ತಲ್ಲ, ಅದೇನನ್ನು ದನ ಎಮ್ಮಗೆ ಹಾಕ್ತಿದ್ದೋ. ಈಗೇನು ಸಿಟಿಲಿ ಇರೋರಿಗೆ ಯಾವ ದನ ಎಮ್ಮೆ ಇಲ್ವಲ್ಲ, ಹಾಗಾಗಿ ಏನು ಮಾಡೋದು, ಅದನ್ನು ತೆಗೆದು ಆಚೆಗೆ ಹಾಕೋದಷ್ಟೇ. ಈ ಒಳಗಡೆ ತೊಗೊಂಡ್ರೆ ಇದು ಒಡ್ರಾಗಿ ಹಿಟ್ಟು ಅಂತ ಮಕ್ಕಳಿಗೆಲ್ಲ ನಾವು ಇದನ್ನೇ ಚಿಕ್ಕದ್ರಲ್ಲಿ ಮಾಡಿಸ್ಕೊಡ್ತಾ ಇದ್ದಿದ್ದು. ನಾವು ಹಾರ್ಲಿಕ್ಸು, ಬೋರ್ನ್ವಿಟ ಮತ್ತು ಇವೆಲ್ಲ ಸಿರಲಕ್ಕು ಅವೆಲ್ಲ ಏನು ನಮ್ಮ ಮಕ್ಕಳಿಗೆ ನಾವು ತಿನ್ನಿಸ್ತಾನೆ ಇತ್ತಿಲ್ಲ. ಇದನ್ನೇ ನಾವು ಒಂದು 6 ತಿಂಗಳಾಯಿತು ಅಂದರೆ ಇದನ್ನೇ ಮಾಡಿಕೊಂಡು 1 ಸ್ಪೂನ್ ಹಾಕಿ, ಹಾಲು ಹಾಕಿ, ಅವಕ್ಕೆ ಕಲ್ಸಕ್ಕರೆ ಹಾಕಿ ನಾವು ಸರಿ ಅಂತ ಒಡ್ರಾಗಿ ಸರಿ ಅಂತ ಮಾಡಿಕೊಡ್ತಿದ್ವಿ. ಸ್ವಲ್ಪ ಗಟ್ಟಿನೂ ಅಲ್ಲ, ತೆಳ್ಳಗೂ ಅಲ್ಲ, ಆ ಥರ ಮಾಡಿಕೊಟ್ರೆ ಮಕ್ಕಳು ಚೆನ್ನಾಗಿ ತಿನ್ಕೊಳ್ಳೋವು. ಆ ಥರ ಮಾಡ್ತಿದ್ವಿ ನಾವು. ಇದು ಸಣ್ಣ ಉರಿಲೇ ಹುರ್ಕೋಬೇಕು. ಮುಂದಕ್ಕೆ ಹೇಳ್ತೀನಿ ಇನ್ನು ಬಾಕಿದು.
ನೋಡಿ ಈ ಥರ ಸಣ್ಣ ಉರಿಲೇ ಹುರ್ಕೋಬೇಕು, ಜಾಸ್ತಿ ಉರಿ ಕೊಟ್ಕೋಬಾರ್ದು, ಸೀಕೊಳ್ಳುತ್ತೆ. ನೋಡಿ ಸ್ನೇಹಿತರೆ, ಈ ಥರ ಸಿಮ್ಮಲ್ಲೇ ಇಟ್ಕೊಂಡು ಸಣ್ಣ ಉರಿಲೇ ಹಿಂಗೆ ಹುರ್ಕೋಬೇಕು, ಸೀಬಾರ್ದು, ಕೈ ಬಿಡಬಾರ್ದು, ಸೀದೋಗುತ್ತೆ. ಇದು ಹಸಿಟ್ಟು ತುಂಬ ನೈಸ್ಗಿರುತ್ತಲ್ವಾ, ಸೀದೋಗುತ್ತೆ. ಒಂದು 5-10 ನಿಮಿಷದಲ್ಲಿ ಹಿಂಗೆ ಈ ಥರ ಹುರ್ಕೋಬೇಕು. ರಾಗಿ ಹುರಿದೇ ಕೊಟ್ಬಿಟ್ರೆ ಈ ಥರ ಹುರಿಯೋ ತಲೆನೋವಿಲ್ಲ. ರಾಗಿ ಹುರಿದು ಕೊಡದೆ ಹೋದರೆ ಈ ಥರ ಹುರ್ಕೋಬೇಕು ಹಸಿಟ್ಟನ್ನ. ರಾಗಿ ಹುರಿದು ಕೊಟ್ಬಿಟ್ಟೆ ನಾವು ಎಲ್ಲ ಮಾಡಿಸ್ಕೊಂಡು ಅದನ್ನ ಮಾಡ್ತೀವಿ. ಅದು ಅದರಲ್ಲಿ ಹುರಿಟ್ಟು ಅಂತ ಮಾಡ್ತಾರೆ ನೋಡಿ, ಅದು ಮಾಡ್ಬೋದು, ತುಂಬ ಚೆನ್ನಾಗಿರ್ತದೆ. ಮಕ್ಕಳಿಗೆ ಆರೋಗ್ಯಕರವಾದ, ವಯಸ್ಸಾದವರು ದೊಡ್ಡವರು ಎಲ್ಲರೂ ತಿನ್ಬೋದು ಅದು ಹುರಿಟ್ಟು. ಅದು ಚೆನ್ನಾಗಿರ್ತದೆ, ಇದು ಚೆನ್ನಾಗಿರ್ತದೆ ಅಲ್ವಾ. ಇದರಲ್ಲಿ ಚಕ್ಲಿ ಮಾಡಿದ್ರೆ ಚೆನ್ನಾಗಿರ್ತದೆ, ಶಾವಿಗೆ ಮಾಡಿದ್ರೂ ಚೆನ್ನಾಗಿರ್ತದೆ, ರೊಟ್ಟಿ ಮಾಡಿದ್ರೂ ಚೆನ್ನಾಗಿರ್ತದೆ, ಎಲ್ಲ ಥರದ ಅಡುಗೆನೂ ಮಾಡ್ಬೋದು ನೋಡಿ. ಒಡ್ರಾಗಿ ಹಸಿಟ್ಟಲ್ಲಿ ಎಲ್ಲ ಥರದ್ದು ಮಾಡ್ಬೋದು, ತುಂಬ ಟೇಸ್ಟಿಯಾಗಿರ್ತದೆ. ಇದು ಮಾಡೋದು ಏನು ಕಷ್ಟ ಅಂತಂದರೆ, ಆ ಹಸಿಟ್ಟು ತಂದಿದ್ದನ್ನು ನಾವು ಅದನ್ನು ಬಟ್ಟೆಯಲ್ಲಿ ಜರಡಿಸ್ಕೋಬೇಕಲ್ಲ, ಅದೊಂದೇ ಕಷ್ಟ. ತುಂಬ ಹೊತ್ತು ಹಿಡಿಯುತ್ತದು, ಅದು ಬೀಳಬೇಕಲ್ಲ, ನೈಸ್ಗಿರ್ತದೆ, ತುಂಬ ಲೇಟಾಗಿ ಬೀಳುತ್ತೆ. ಹಂಗಾಗಿ ಅದೊಂದು ತಲೆನೋವು, ಎಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ರಾಗಿ ನೆನೆಸೋದು, ಮೊಳಕೆ ಕಟ್ಟೋದೆಲ್ಲ ತುಂಬ ಸುಲಭವಾಗಿ ಕಟ್ಟಿ ಒಣಗಿಸ್ಕೋಬೋದು. ಅದು ಮಾತ್ರ ಹಸಿಟ್ಟು ಮಾತ್ರ ಅದನ್ನು ಪೌಡ್ರ್ ಮಾಡಿಕೊಂಡು ನಾವು ಬಟ್ಟೆಯಲ್ಲಿ ತೆರಳಿಸ್ಕೊಳ್ಳೋದು ಮಾತ್ರ ತುಂಬ ಲೇಟ್ ಆಗುತ್ತೆ. ಅಷ್ಟೇ ಆರೋಗ್ಯಕರವಾಗಿರ್ತದೆ, ಅಷ್ಟೇ ಟೇಸ್ಟ್ ಇರ್ತದೆ, ಅಷ್ಟೇ ರುಚಿ ಇರ್ತದೆ. ಈ ಸರಿ ತೆಗೆದಿಟ್ಕೊಂಡ್ಬಿಡೋಣ. ಆಗಿದೆ ನೋಡಿ ಸ್ನೇಹಿತರೆ, ಈ ಥರ ಒಂದು ಪಾತ್ರೆ ತೊಗೊಂಡು ಪಾತ್ರೆಗೆ ಬೆಲ್ಲ ಹಾಕ್ಕೊಂಡು, ಇದಕ್ಕೆ ಬೆಲ್ಲ ಹಾಕ್ಕೊಂಡು ಈ ಬಟ್ಲಲ್ಲೇ ನೀರು ಹಾಕ್ಕೊತೀನಿ ನಾನು. ಈಗ ಅಲ್ಲಿ 1.5 ಬಟ್ಲು ಹಸಿಟ್ಟಿದೆಯಲ್ವಾ, ಇದಕ್ಕೆ ನಾನು 2.5 ಬಟ್ಲು ನೀರು ಹಾಕ್ಕೊತೀನಿ. ಇಷ್ಟು ಹಾಕ್ಕೊಂಡು ಕರಗಿಸ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ನೋಡಿದ್ರಿ ಇಲ್ವಾ ಮಾಡ್ದೆ, ಕಟ್ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಅಂತ, ತುಂಬ ಚೆನ್ನಾಗಿ ಬಂದಿವೆ. ನೋಡಿದ್ರಿ ಅಲ್ವಾ ಏನೇನು ಹಾಕಿ ಮಾಡಬೇಕು ಅಂತ. ಸರ್ವ್ ಮಾಡ್ತೀನಿ ಈಗ. ನೋಡಿ ತುಂಬ ಫಸ್ಟ್ ಕ್ಲಾಸಾಗಿ ಬಂದವೆ. ಕಟ್ ಮಾಡಿದ್ರೆ ಅಂತೂ ಎಷ್ಟು ಚೆನ್ನಾಗಿ, ಒಂಚೂರು ಕೈಗಂಟೆಲ್ಲ ಮಾಡಲ್ಲ, ಅಷ್ಟು ಚೆನ್ನಾಗಿ ಬಂದಿವೆ ನೋಡಿ. ನೋಡಿ ಇದೇ ಥರ ಮಾಡಿ ನಿಮ್ಮನೇನಲ್ವೇ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ ಕೊಡಿ, ತುಂಬ ಚೆನ್ನಾಗಿ ಇಷ್ಟ ಆಗಿ ಎಲ್ಲರೂ ತಿಂತಾರೆ. ತುಂಬ ಚೆನ್ನಾಗಿದೆ ನೋಡಿ. ನೋಡ್ಕೊಂಡ್ರಿ ಅಲ್ವಾ ಏನೇನು ಹಾಕಬೇಕು, ಹೆಂಗೆ ಮಾಡಬೇಕು ಅಂತ. ನಿಮಗೆ ಸ್ವೀಟ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಸ್ವೀಟ್ ಹಾಕ್ಕೊಳ್ಳಿ. ನಮ್ಮಲ್ಲಿ ಸ್ವೀಟ್ ನಾವು ಯಾರು ಜಾಸ್ತಿ ತಿನ್ನಲ್ಲ, ಹಂಗಾಗಿ ನಾನು ಸ್ವೀಟ್ ಕಡಿಮೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 1.5 ಕಪ್ಗೆ 1 ಕಪ್ಪು ಸ್ವೀಟ್ ಹಾಕ್ಕೊಂಡಿದ್ದೀನಿ. ನೀವು 1/4 ಕಪ್ಪು 1.5 ಕಪ್ ಗಂಟೆನೂ ಹಾಕ್ಕೊಂಡು ತಿನ್ಬೋದು ಸ್ವೀಟ್ ತಿನ್ನೋರು. ಇನ್ನೇನು ಜಾಸ್ತಿ ತುಪ್ಪನೂ ಬೇಡ, ಒಂದು 2-3 ಸ್ಪೂನ್ ತುಪ್ಪ ಆದರೆ ಸಾಕು. ಇವೆಲ್ಲ ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಳೋಕ್ಕೆ, ಹಸಿಟ್ಟು ಹುರ್ಕೊಳ್ಳೋಕ್ಕೆ ಸಾಕಷ್ಟೇ. ತುಂಬ ಈಸಿಯಾಗಿ ಮಾಡ್ಬೋದು. ಇದಕ್ಕೆ ಮೇಲ್ಗಡೆ ಗಸಗಸೆ ಹುರಿದು ಹಾಕೋಬೋದು, ಎಳ್ಳು ಹುರಿದು ಹಾಕೋಬೋದು, ಕೊಬ್ಬರಿ ತುರಿದು ಅದನ್ನು ಹುರಿದು ಹಾಕೋಬೋದು, ಹುರಿದ್ಬಿಟ್ಟು. ಈಗ ಹಾಗೆ ಮಾಡಿದ್ರೆ ಇದು 2 ದಿನದಿಂದ 3 ದಿನ ಈಚಲ್ಲಿ ಇಟ್ಕೊಂಡು ತಿನ್ಬೋದು. ಆ ಫ್ರಿಡ್ಜಿಗೆ ಇಟ್ಟು ತಿಂದರೆ ಒಂದು 8ರಿಂದ 10 ದಿನ ಇಟ್ಕೊಂಡು ತಿನ್ಬೋದು. ಫ್ರಿಡ್ಜ್ಗೆ ಇಟ್ಟು ತಿಂದರೆ ತಣ್ಣಗಿರ್ತದೆ, ತುಂಬ ಚೆನ್ನಾಗಿರ್ತದೆ. ಕೋಲ್ಡು ನಿಮ್ಗೆ ಹಂಗೆ ತಿನ್ನೋರು ಹಂಗೆ ತಿನ್ಬೋದು, ಇಲ್ಲ ನಮಗೆ ಕೋಲ್ಡ್ ಬೇಕು, ಕೋಲ್ಡ್ ಚೆನ್ನಾಗಿರ್ತದೆ ಅಂದರೆ ಫ್ರಿಡ್ಜ್ಗೆ ಇಟ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರ್ತದೆ. ಥ್ಯಾಂಕ್ ಯು. ನೆಕ್ಸ್ಟು ಫಸ್ಟು ನನ್ನ ಚಾನಲ್ ನೋಡ್ತಾ ಇರೋರು ಎಷ್ಟೊಂದು ಜನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದೀರಾ, ಹೊಸಬ್ರೆಲ್ಲವ. ದಯವಿಟ್ಟು ನಿಮಗೇನು ಚಾರ್ಜ್ ಬೀಳಲ್ಲ, ಸಬ್ಸ್ಕ್ರೈಬ್ ಆಗಿ ನೋಡಿ. ಹಳಬರಿಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತು ಕಮೆಂಟ್ ಹಾಕ್ತಾಯಿರಿ, ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನೆಕ್ಸ್ಟ್ ಇನ್ನೊಂದು ವಿಡಿಯೋನ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಬೆಲ್ಲ ಕರಗಿಸಾಯಿತು. ಈಗ ಇದರೊಳಗೆ ಸೋದಿಸ್ಕೊಳ್ಳೋಣ. ಇದು ಆರ್ಗ್ಯಾನಿಕ್ ಬೆಲ್ಲನೇ, ಆದ್ರೂ ಅಡೀಲಿ ಸ್ವಲ್ಪ ಮರಳು ಗಿರಳು ಇರ್ತದೆ ಅಂದ್ಬಿಟ್ಟು ಸೋದಿಸ್ಕೊತಾ ಇದ್ದೀನಿ. ಸ್ವಲ್ಪ ಸೋದಿಸ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅರ್ಧ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ಳೋಣ. ನೋಡಿ ಆರ್ಗ್ಯಾನಿಕ್ ಬೆಲ್ಲ ಆದ್ರೂ ಎಷ್ಟು ಗಲೀಜಿರುತ್ತೆ, ಅದಕ್ಕೆ ಈ ಥರ ಸೋದಿಸ್ಕೊಳ್ಳಿ. ಪಾಕ ಏನು ಮಾಡ್ಕೊಂಡಿಲ್ಲ, ಬರೀ ನಾ ಕರಗಿಸ್ಕೊಂಡಿರೋದು ಅಷ್ಟೇ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲನೂ. ಇನ್ನೂ ಸ್ಟವ್ ಮೇಲೆ ಇಟ್ಟಿಲ್ಲ ನಾನು. ನೋಡಿ ಈ ಥರ ಇದೆ, 1 ಗಂಟಿಲ್ಲ. ಈಗ ಪ್ಲೇಟ್ ರೆಡಿ ಮಾಡಿ ಇಟ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಸಾಕೊಂಡಿದ್ದೀನಿ, ಎಲ್ಲ ಕಡೆ ಎಣ್ಣೆ ಸ್ಪ್ರೆಡ್ ಮಾಡ್ಬೋದನ್ನ. ನೋಡಿ ಅಡಿಗೆ ಎಣ್ಣೆ ಹಾಕಿದ್ದೀನಿ ನಾನು. ಇದು ಬೇಕಿಂಗ್ ಪೇಪರ್ಗೆ ನಾನು ಎಣ್ಣೆ ಹಾಕಲ್ಲ. ನೋಡಿ ಬೇಕಿಂಗ್ ಪೇಪರ್ಗೆ ಎಣ್ಣೆ, ತುಪ್ಪ ಹಾಕೋತೀನಿ ಒಳಗಡೆ ಹಾಕ್ಬಿಟ್ಟಿದ್ದೆ. ನೋಡಿ ಇದಕ್ಕೆ ತುಪ್ಪ ಹಾಕೋತಾ ಇದ್ದೀನಿ ನಾನು. ಈ ಥರ
ಬೇಕಿಂಗ್ ಪೇಪರ್ಗೆ ತುಪ್ಪ ಸವರ್ಕೊತಾ ಇದ್ದೀನಿ. ಅಡೀಲಿ ಕಚ್ಕೋಬಾರ್ದು ಪೇಪರು ಅಂತ ಎಣ್ಣೆ ಸವರಿದ್ದೀನಿ. ಅದು ಎಣ್ಣೆಯನ್ನು ಮೇಲ್ಗಡೆಗೆ ಬರೋಲ್ಲ ನೋಡಿ, ಈ ಥರ ತುಪ್ಪ ಸವರ್ಕೊಂಡು ನೋಡಿ ಸ್ನೇಹಿತರೆ. ಈಗ ಸ್ಟವ್ ಆನ್ ಮಾಡಿ ಈಗ ಇಟ್ಕೊಂಡಿದ್ದೀನಿ. ಈ ಥರ ಹಿಂಗೆ ಕೈ ಬಿಡ್ದಂಗೆ ತಿರ್ಗಿಸ್ಕೋಬೇಕು, ಇಲ್ಲಾಂದರೆ ತಳೆ ಹಿಡಿಯುತ್ತೆ. ತಳೆ ಹಿಡಿದು ಸಿಗುತ್ತೆ. ಸ್ವಲ್ಪ ಇದು ಬಿಸಿ ಆಗೋ ತನಕ ಉರಿ ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಂಡಿರ್ತೀನಿ, ಆಮೇಲೆ ಸಿಮ್ಗಿಡ್ತೀನಿ. ಇಲ್ಲಾಂದರೆ ಇದು ತಳೆ ಹಿಡಿಯುತ್ತೆ, ಬೇಗ ಗಂಟಾಗ್ಬಿಡ್ತದೆ ನೋಡಿ. ಸಿಮ್ಮಲ್ಲಿ ಇಟ್ಕೊಂಡಿದ್ರು ಮಧ್ಯದಲ್ಲೇ ನೋಡಿ ಗಟ್ಟಿ ಆಯ್ತಾ ಬರ್ತಾ ಇದೆ ನೋಡಿ. ಹಿಂಗೆ ತಿರುಗಿಸ್ತಾ ಇರಬೇಕು ನೋಡಿ ಸ್ನೇಹಿತರೆ. ಕೈ ಬಿಡ್ದಂಗೆ ತಿರುಗಿಸಿದ್ರೆ ಎಷ್ಟು ಗಟ್ಟಿ ಬಂತು ನೋಡಿ. ಈ ಥರ ಹಿಂಗೆ ಬಂದು ಇದು ಬಾಣಲಿ ಬಿಡಬೇಕು. ಇದು ಈ ಥರ ಹಿಂಗೆ ಬಾಣಲಿ ಬಿಟ್ಕೊಂಬರ್ಬೇಕು. ಹಿಂಗೆ ಬಿಟ್ಕೊಂಬಂದರೆ ರೆಡಿಯಾಗಿದೆ ಅಂತ ಇದು ನೋಡಿ ಸ್ನೇಹಿತರೆ. ಈ ಥರ ಆಗಿದೆ. ಈಗ ಈ ಸಮಯದಲ್ಲಿ ಇನ್ನೊಂದು ಸ್ಪೂನು ತುಪ್ಪ ಹಾಕ್ಕೊಂಬೋಣ ನೋಡಿ. ಕರಗಿಸಿದ್ದೀನಿ. ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಸರಿ ಏಲಕ್ಕಿ ಪುಡಿ ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ ನೋಡಿ ಸ್ನೇಹಿತರೆ. ಈ ಸಮಯದಲ್ಲಿ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಗೋಡಂಬಿ ದ್ರಾಕ್ಷಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲಕ್ಕೂ ಮಿಕ್ಸ್ ಆಗಬೇಕು ನೋಡಿ ಸ್ನೇಹಿತರೆ. ಬಾಣಲೆ ಬಿಟ್ಟು ಯಾವ ಥರ ಉಂಡೆ ಕಟ್ಕೊತ ನೋಡಿ, ಈ ಥರ ಉಂಡೆ ಬರಬೇಕು. ಹಿಂಗೆ ಬಂದರೆ ಆಗಿದೆ ಅಂತ ಈಗ ಹಾಕಿ ತಟ್ಬಿಡೋಣ ನೋಡಿ ಸ್ನೇಹಿತರೆ. ಹಿಂಗೆ ಹಾಕ್ಬಿಟ್ಟು ತಟ್ಟಬೇಕಿದ್ರೆ ಬಿಸಿ ಬಿಸಿಲೇ ತಟ್ಕೋಬೇಕಿದೆ ಈ ಥರ ಹಿಂಗೆ ನೋಡಿ ಸ್ನೇಹಿತರೆ. ಈ ಥರ ಬ್ಲೌಸ್ ಹಾಕ್ಕೊಂಡು ಕೈ ಸುಡುತ್ತೆ ಇದ್ದರೆ ಈ ಥರ ಹಿಂಗೊಂದು ಸಮ ಮಾಡ್ಕೋಬೇಕು. ಬೇಗ ಬೇಗ ತಟ್ಟಿ ಹಿಂಗೆ ಬಿಸಿನಲ್ಲಿ ತಟ್ಕೋಬೇಕು. ಹಿಂಗೆ ತಟ್ಟು ರೆಡಿಯಾಗಿದೆ, ತಣ್ಣಗಾಗಲಿ ಈಗ.